ಹೆತ್ತ ತಂದೆ ಒಂದು ರೀತಿಯಾಗಿ ಸ್ಫೂರ್ತಿ ನಮಗೆ. ಆದರೆ ತಂದೆಯನ್ನೇ ಕೊಲೆ ಮಾಡುವಂಥ ಕಟುಕ ಮಕ್ಕಳು ಈ ಭೂಮಿ ಮೇಲೆ ಇದ್ದಾರೆ. ಇಲ್ಲಿ ಮತ್ತೊಂದು ಅಂಥದ್ದೇ ಪ್ರಕರಣ. ಮಗನಿಂದಲೇ ತಂದೆಯ ಹತ್ಯೆ ಆಗಿರುವಂಥದ್ದು. ಕೊಲೆ ಮಾಡಿಬಿಟ್ಟು ಅದು ಹೃದಯಾಘಾತ ಅಂತ ಬಿಂಬಿಸಿರ್ತಾನೆ ಈ ಪಾಪಿ ಪುತ್ರ. ಹಾಸನ ಜಿಲ್ಲೆ ಸಕಲೇಶಪುರ ಲಿಂಗಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಂಠಪೂರ್ತಿ ಕುಡ್ಕೊಂಡು ಬಂದು ತಂದೆಯ ಜೊತೆಗೆ ಜಗಳ ಮಾಡಿದ್ದಾನೆ ದಿನೇಶ್. ಜಗಳವಾಡುವಾಗ ತಂದೆಗೆ ಕಾಲಿನಿಂದ ಒದ್ದಿರ್ತಾನೆ. ಮಗನಿಂದ ಹಲ್ಲೆಗೊಳಗಾಗಿ ಮನೆಯಲ್ಲಿಯೇ ಕುಸಿದು ಬಿದ್ದಿರ್ತಾರೆ ಶಶಿಧರ್ ಅಂತೇಳಿ ಅವರ ತಂದೆ. ನಂತರ ತಂದೆಗೆ ಹೃದಯಾಘಾತವಾಗಿದೆ ಅಂತ ಆಸ್ಪತ್ರೆಗೆ ದಾಖಲಿಸಿರ್ತಾನೆ. ಪುತ್ರನ ವಿರುದ್ಧ ಪೊಲೀಸ್ ಠಾಣೆಗೆ ಈಗ ತಾಯಿ ದೂರನ್ನ ನೀಡಿರೋದು. ಮಗನಿಂದಲೇ ತಂದೆಯ ಹತ್ಯೆ ಆಗಿರುವಂತ ಘಟನೆ ಈಗ ಹಾಸನದಲ್ಲಿ ನಡೆದಿದೆ. ಹಾಸನದ ಸಕಲೇಶಪುರದ ಲಿಂಗಾಪುರ ಗ್ರಾಮದಲ್ಲಿ ಆಗಿರೋದು. ಅಪ್ಪ ಎಂಥ ಸಂಕಟ ಆಗಿರ್ಬೇಕ್ರಿ. ಎಂಥ ಮಗನನ್ನು ನಾನು ಹೆತ್ತುಬಿಟ್ಟೆ ಅಂತ ಹೇಳಿ ಆ ತಾಯಿಗೆ ಎಷ್ಟು ಒದ್ದಾಡಿರಬೇಕು. ಅಷ್ಟೆಲ್ಲ ಬೆಳೆಸಿ ಅಷ್ಟೆಲ್ಲ ದೊಡ್ಡವನನ್ನಾಗಿ ಮಾಡಿ ಆ ಲೆವೆಲಲ್ಲಿ ಬಂದು ನಿಲ್ಲುವ ರೀತಿಯಲ್ಲಿ ಮಾಡಿದ ನಂತರ ಕುಡ್ಕೊಂಡು ಬಂದು ತಂದೆಯನ್ನು ಕಾಲಿನಿಂದ ಒದಿತಾನೆ ಅಂತಂದರೆ ಎಂತೆಂಥ ಸಮಾಜದಲ್ಲಿ ಎಂತೆಂಥ ಘಟನೆಗಳು ನಡೀತಾ ಇದ್ದೇವೆ ಅಂತ ನೋಡ್ಕೊಳ್ಳಿ. ಹೆತ್ತವರನ್ನು ಹೆಂಗೆ ಒದೆಯೋ ಪರಿಸ್ಥಿತಿ ಬಂದರು, ಸಾಯಿಸೋ ಮಟ್ಟಕ್ಕೆ ಬಂದರು ಅಂತ ಹೇಳಿ. ಅದು ಒದ್ದು ಸತ್ತ ಮೇಲೆ ಹೃದಯಾಘಾತ ಆಯಿತು ಅಂತೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಈ ಮಟ್ಟಕ್ಕೆ ಇಳಿಬಾರ್ದು ಮಕ್ಕಳೆಲ್ಲ. ಸಹ್ಯ ಅನ್ಸುತ್ತೆ. ಇಂಥ ಸುದ್ದಿಗಳನ್ನು ನೋಡ್ತಾ ಇದ್ರೆ ಒಂಥರ ಸಂಕಟ ಆಗ್ಬಿಡುತ್ತೆ, ಜಿಗುಪ್ಸೆ ಬಂದ್ಬಿಡುತ್ತೆ ಸಮಾಜದ ಬಗ್ಗೆ ಒಂದ್ಸಲ.